ಎಲ್ಲರಿಗೂ ನಮಸ್ಕಾರ. ಅರಿಶಿನ, ಕುಂಕುಮ ಅಥವಾ ಉಪ್ಪು, ಎಣ್ಣೆ ಇವುಗಳು ಕೈಯಿಂದ ಜಾರಿ ಬಿದ್ದರೆ ಅಶುಭ ನಡೆಯುತ್ತಾ ಎಂಬುದನ್ನು ತಿಳಿದುಕೊಳ್ಳೋಣ. ಮೊದಲನೇದು, ನೀರು ತುಂಬಿದ ಮಡಿಕೆ ಅಥವಾ ಪಾತ್ರೆ ಬಿದ್ದರೆ ಪೂರ್ವಜರು ನಿಮ್ಮ ಮೇಲೆ ಕೋಪಿಸಿಕೊಂಡಿದ್ದಾರೆ ಎಂದರ್ಥ. ಮೆಣಸು ಜಾರಿ ಬಿದ್ದರೆ ಪತಿ ಪತ್ನಿ ಕಲಹ ಅಥವಾ ಜಗಳದ ವಾತಾವರಣ ಉಂಟಾಗುತ್ತದೆ. ಕೈಯಿಂದ ಹಾಲು ಜಾರಿ ಬಿದ್ದರೆ ಆರ್ಥಿಕ ನಷ್ಟ. ದೇವರ ಫೋಟೋ ಅಥವಾ ವಿಗ್ರಹ ಬಿದ್ದರೆ ಎಚ್ಚರಿಕೆ ಸೂಚನೆ, ಜಾಗ್ರತೆಯಿಂದ ಇರಬೇಕು. ದೇವರ ಪ್ರಸಾದ ಜಾರಿ ಬಿದ್ದರೆ ಕೆಲಸ ಕಾರ್ಯದಲ್ಲಿ ಅಡ್ಡಿಯಾಗುತ್ತದೆ. ಪೂಜೆ ಮಾಡುವಾಗ ದೀಪ ಜಾರಿ ಬಿದ್ದರೆ ಅಥವಾ ದೀಪ ಆರಿದರೆ ಕೆಟ್ಟ ಸಮಯ ಬರುತ್ತಿದೆ ಎಂದರ್ಥ. ಕೈಯಿಂದ ಅರಿಶಿನ ಕುಂಕುಮ ಜಾರಿ ಬಿದ್ದರೆ ಕೆಟ್ಟ ಸುದ್ದಿ ಕೇಳುತ್ತೀರಾ. ಕೈಯಿಂದ ಎಣ್ಣೆ ಜಾರಿ ಬಿದ್ದರೆ ಶನಿ ದೋಷ ಉಂಟಾಗುತ್ತದೆ. ಕೈಯಿಂದ ಹಣ ಜಾರಿ ಬಿದ್ದರೆ ಖರ್ಚು ಕಾದಿದೆ ಎಂದರ್ಥ. ಕೈಯಿಂದ ಉಪ್ಪು ಜಾರಿ ಬಿದ್ದರೆ ವಾಸ್ತು ದೋಷ ಇದೆ ಎಂದರ್ಥ. ಮನೆಯಲ್ಲಿರುವ ಮಸಾಲೆ ಡಬ್ಬಿ ಕೈಯಿಂದ ಜಾರಿ ಬಿದ್ದರೆ ಮುಂದಿನ ದಿನಗಳು ತುಂಬ ಕಷ್ಟಕರವಾಗಿರುತ್ತವೆ ಎಂಬುದರ ಅರ್ಥ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.